ಹಲೋ ಎವ್ರಿವನ್. ಪಾಲಿಟಿಯಲ್ಲಿ ಮುಂದಿನ ಕಾನ್ಸೆಪ್ಟ್ ಲಾ ವರ್ಸಸ್ ಮೊರಾಲಿಟಿ. ಕೇವಲ ಪೊಲಿಟಿಗೆ ಮಾತ್ರ ಅಲ್ಲ, ಈ ಕಾನ್ಸೆಪ್ಟ್ ಎಥಿಕ್ಸಿಗೂ ಸಹ ಬಹಳ ಇಂಪಾರ್ಟೆಂಟ್. ಎರಡರ ನಡುವಿನ ಡಿಫ್ರೆನ್ಸ್ ತಿಳ್ಕೊಳ್ಳೋದು ಬಹಳ ಮುಖ್ಯ. ಸೊ ನೋಡೋಣ, ಲಾ ಮತ್ತು ಮೊರಾಲಿಟಿ ಏನು ಡಿಫ್ರೆನ್ಸ್ ಅಂತ. ಮೊದಲಿಗೆ ಲಾ ಅಂದರೆ ಏನು? ಕಾನೂನು ಅಂತ ಹೇಳ್ತೇವೆ ನಾವು. ಲಾ ಇಸ್ ಅ ಸೆಟ್ ಆಫ್ ರೂಲ್ಸ್ ಮೇಡ್ ಬೈ ದಿ ಸ್ಟೇಟ್. ಮೊದಲನೇದು ಅಲ್ವಾ, ಮೇಡ್ ಬೈ ದಿ ಸ್ಟೇಟ್ ಆ್ಯಂಡ್ ಎನ್ಫೋರ್ಸ್ಡ್ ಥ್ರೂ ಇನ್ಸ್ಟಿಟ್ಯೂಷನ್ಸ್. ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿದೆ, ಸಂಸ್ಥೆಗಳಿದೆ, ವ್ಯವಸ್ಥೆ ಇದೆ. ಆ್ಯಂಡ್ ಇಟ್ ಇಸ್ ಬೈಂಡಿಂಗ್ ಆನ್ ಎವ್ರಿ ಒನ್. ಒಂದು ಸ್ಟೇಟ್, ಸರ್ಕಾರ, ರಾಜ್ಯ, ದೇಶ ರೂಲ್ಸ್ ಲಾ ಅಂತ ಮಾಡಿದ್ಮೇಲೆ ಅದು ಎಲ್ರಿಗೂ ಬೈಂಡಿಂಗ್ ಅಂತಂದರೆ ಎಲ್ಲರೂ ಅದನ್ನು ಪಾಲಿಸಲೇಬೇಕು, ಎಲ್ಲರೂ ಅದಕ್ಕೆ ಬದ್ಧರಾಗಿರಲೇಬೇಕು. ಕ್ರಿಯೇಟೆಡ್ ಬೈ ರೆಕಗ್ನೈಸ್ಡ್ ಅಥಾರಿಟಿ ವರ್ಸಸ್ ಪವರ್. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೇವೆ. ಒಂದು ಅಥಾರಿಟಿ ಲಾನ ಕ್ರಿಯೇಟ್ ಮಾಡುತ್ತೆ. ಮತ್ತು ರಿಟನ್ ಆ್ಯಂಡ್ ಕೋಡಿಫೈಡ್. ನಮ್ಮ ದೇಶದ ಸಂವಿಧಾನ ಎಲ್ಲಿದೆ, ಎಲ್ಲಿ ಬರ್ಕೊಂಡಿದೆ ಅಂತ ಕೇಳಿದರೆ ಒಂದು ಬುಕ್ ಸಿಗುತ್ತೆ ನಮಗೆ. ಒಂದು ಕಡೆ ಅದು ನಿಖರವಾಗಿ ಹೀಗೆ ಇದೆ, ಕೋಡಿಫೈಡ್ ಆ್ಯಂಡ್ ಎನ್ಫೋರ್ಸ್ಡ್ ಬೈ ದಿ ಸ್ಟೇಟ್ ಥ್ರೂ ಪೊಲೀಸ್, ಕೋರ್ಟ್ಸ್ ಆ್ಯಂಡ್ ಪೆನಾಲ್ಟೀಸ್. ಈ ಲಾನ ಎನ್ಫೋರ್ಸ್ ಮಾಡಲಿಕ್ಕೆ, ಅದನ್ನು ಉಲ್ಲಂಘಿಸಿದರೆ ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ಪೊಲೀಸ್ ವ್ಯವಸ್ಥೆ ಇದೆ, ನ್ಯಾಯಾಂಗ ಇದೆ, ಮತ್ತು ಬೇರೆ ಬೇರೆ ಪೆನಾಲ್ಟಿಗಳನ್ನು ಸಹ ಮೊದಲೇ ಮೆನ್ಷನ್ ಮಾಡಿರ್ತಾರೆ. ಸೊ ಕಂಪ್ಲಯನ್ಸ್ ಇಸ್ ಕಂಪಲ್ಸರಿ. ಒಂದು ಕಾನೂನು ಇದೆ ಅಂತ ಆದಮೇಲೆ ಅದನ್ನು ಫಾಲೋ ಮಾಡಲೇಬೇಕು, ಕಂಪಲ್ಸರಿ. ಲಾ ಅಂತಂದರೆ ಇನ್ನೊಂದು ಸರಿ ಕೇಳಿ ಡೆಫಿನೇಷನ್ನು: ಸೆಟ್ ಆಫ್ ರೂಲ್ಸ್ ಮೇಡ್ ಬೈ ದಿ ಸ್ಟೇಟ್, ಎನ್ಫೋರ್ಸ್ಡ್ ಥ್ರೂ ಇನ್ಸ್ಟಿಟ್ಯೂಷನ್ಸ್ ಅಂತಂದರೆ ಈ ಪೊಲೀಸು, ಕೋರ್ಟ್ಸು ಇವೆಲ್ಲ. ಆ್ಯಂಡ್ ಬೈಂಡಿಂಗ್ ಆನ್ ಎವ್ರಿ ಒನ್, ಎಲ್ಲರೂ ಪಾಲನೆ ಮಾಡಲೇಬೇಕು. ನೆಕ್ಸ್ಟ್, ವಾಟ್ ಈಸ್ ಮೊರಾಲಿಟಿ? ಎಥಿಕ್ಸ್, ಮೊರಾಲಿಟಿ ಡಿಫ್ರೆಂಟ್ ಕಾನ್ಸೆಪ್ಟು, ಆದರೂ ಇದಕ್ಕೆ ಸಂಬಂಧ ಇದೆ. ಮೊರಾಲಿಟಿ ಈಸ್ ಅ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಆ್ಯಂಡ್ ವ್ಯಾಲ್ಯೂಸ್ ದಟ್ ಗೈಡ್ ಅವರ್ ಸೆನ್ಸ್ ಆಫ್ ರೈಟ್ ಆ್ಯಂಡ್ ರಾಂಗ್. ಮೌಲ್ಯಗಳು, ನೈತಿಕ ಆದರ್ಶಗಳು, ಇದಕ್ಕೆ ಬೇರೆ ಬೇರೆ ಶಬ್ದಗಳನ್ನು ನಾವು ಕೇಳ್ತೇವೆ. ನಮ್ಮ ಜೀವನದಲ್ಲಿ ಬೇರೆಯವರು ಹೇಳಿದ್ದಾರೆ ಅಂತ ನಾವು ಫಾಲೋ ಮಾಡೋದು ಒಂದು ರೂಲ್ಸ್. ಈಗ ಕಾನೂನಿದೆ, ಅದನ್ನು ಯಾಕೆ ಫಾಲೋ ಮಾಡ್ತೀವಿ ಅಂತಂದರೆ ನಾವು ಮಾಡಲೇಬೇಕು. ಫಾಲೋ ಮಾಡದೇ ಇದ್ದರೆ ನಮಗೆ ಪನಿಷ್ಮೆಂಟ್ ಇರುತ್ತೆ ಅಲ್ವಾ. ಲಾ ಅಂತಂದರೆ ಅದು ಒಂದು ಕಡೆ ಅದನ್ನು ಡಿಫೈನ್ ಮಾಡಿದ್ದಾರೆ. ಕೆಲವೊಂದು ತತ್ವಗಳು ಹೇಗಿರುತ್ತೆ ಅಂತಂದರೆ, ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಹೇಗಿರುತ್ತೆ ಅಂತಂದರೆ, ನಾವು ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ನಮ್ಮ ಮನಸ್ಸಿನ ಒಳಗಡೆ ಇದು ಸರಿನಾ ತಪ್ಪಾ ಅಂತ ಒಳಗಡೆಯಿಂದ ನಮ್ಮ ಅಂತಃಪ್ರಜ್ಞೆ ಹೇಳುತ್ತೆ. ದಟ್ ಗೈಡ್ ಅವರ್ ಸೆನ್ಸ್ ಆಫ್ ರೈಟ್ ಆ್ಯಂಡ್ ರಾಂಗ್. ಸರಿನಾ ತಪ್ಪಾ, ಇಟ್ ಕಮ್ಸ್ ಫ್ರಮ್ ವಿತಿನ್. ನೋಡಿ, ನಮ್ಮ ಮನಸ್ಸಿಗೆ ಅದು ಗೊತ್ತಾಗೋದು. ಇದು ಹೇಗೆ ಅರೈಸ್ ಆಗುತ್ತೆ ಅಂತಂದರೆ ಇಂಡಿವಿಜುವಲ್ ಕಾನ್ಷಿಯನ್ಸ್. ಸೈನ್ಸ್ ಅಂತ ಕೆಲವೊಂದು ಕಡೆ ಹೇಳ್ತಾರೆ, ಕಾನ್ಷಿಯಸ್ ಅಂತ ಕೆಲವೊಂದು ಕಡೆ ಹೇಳ್ತಾರೆ, ಕಾನ್ಷಿಯನ್ಸ್ ಅಂತ ಕೆಲವೊಂದು ಕಡೆ ಪ್ರೊನೌನ್ಸ್ ಮಾಡ್ತಾರೆ. ಪ್ರೊನೌನ್ಸಿಯೇಷನ್ ಇನ್ನೊಂದು ಸಾರಿ ಬೇಕಿದ್ರೆ ಚೆಕ್ ಮಾಡಿ. ಕಾನ್ಷಿಯನ್ಸ್, ಕಲ್ಚರ್, ರಿಲಿಜನ್, ಟ್ರೆಡಿಷನ್ ಆ್ಯಂಡ್ ವ್ಯಾಲ್ಯೂಸ್, ಇದರಿಂದ ಬರೋದು ಮೊರಾಲಿಟಿ. ಲಾ ಯಾವುದರಿಂದ ಬಂದಿತ್ತು ಹೇಳಿ? ಲಾ ಕ್ರಿಯೇಟೆಡ್ ಬೈ ರೆಕಗ್ನೈಸ್ಡ್ ಅಥಾರಿಟಿ. ಲಾ ಬಂದಿರೋದು ಒಂದು ಅಥಾರಿಟಿಯಿಂದ. ಆದರೆ ಮೊರಾಲಿಟಿ ಬರೋದು ನಮ್ಮ ಅಂತಃಪ್ರಜ್ಞೆ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಪರಂಪರೆ, ನಮ್ಮ ಮೌಲ್ಯಗಳು. ಎಲ್ಲೂ ಬರ್ಕೊಂಡಿರುತ್ತೆ ಅಂತಲ್ಲ, ಇಟ್ಸ್ ಅನ್ರಿಟನ್ ಆ್ಯಂಡ್ ನಾಟ್ ಕೋಡಿಫೈಡ್. ನಮ್ಮ ಧರ್ಮ ಗ್ರಂಥಗಳಲ್ಲಿ ಮೆನ್ಷನ್ ಆಗಿರಬಹುದು, ಆದರೆ ಪ್ರತಿಯೊಂದು ಸಹ ಎಲ್ಲೋ ಒಂದು ಕಡೆ ಬರೆದಿರುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಆ್ಯಂಡ್ ನೋ ಎಕ್ಸ್ಟರ್ನಲ್ ಫೋರ್ಸ್, ಇಟ್ ಇಸ್ ಸೆಲ್ಫ್ ರೆಗ್ಯುಲೇಷನ್. ಯಾರೋ ಬಂದು ಪ್ರತಿ ಕ್ಷಣನೂ ನೀವು ಹೀಗೆ ಮಾಡಬೇಕು, ಇಲ್ಲದಿದ್ದರೆ ಶಿಕ್ಷೆ ಆಗುತ್ತೆ ಅಂತ ಹೇಳಲ್ಲ. ಆದರೆ ನಮಗೆ ಒಳಗಡೆ, ನಮ್ಮ ಮನಸ್ಸಿನೊಳಗಡೆ ಸೆಲ್ಫ್ ರೆಗ್ಯುಲೇಷನ್ ಇರುತ್ತೆ. ಇದನ್ನು ಮಾಡಬೇಕು, ನಾನು ಈ ಥರ ವಿಷಯಗಳನ್ನು ಮಾಡಬಾರ್ದು, ಈ ರೀತಿಯಾದಂಥ ಕೆಲವು ನಮ್ಮ ನಂಬಿಕೆಗಳು, ಮೌಲ್ಯಗಳು ಇರುತ್ತೆ. ಅದು ಮೊರಾಲಿಟಿ. ಆ್ಯಂಡ್ ಕಂಪ್ಲಯನ್ಸ್ ಇಸ್ ವಾಲಂಟರಿ. ಲಾ ಅಂತ ಹೇಳಬೇಕಾದ್ರೆ ಕಂಪ್ಲಯನ್ಸ್ ಇಸ್ ಕಂಪಲ್ಸರಿ. ಒಂದು ಕಾನೂನು ಇದೆ ಅಂತ ಆದಮೇಲೆ ಅದನ್ನು ಫಾಲೋ ಮಾಡಲೇಬೇಕು, ಅದನ್ನು ಒಪ್ಕೊಳ್ಳೇಬೇಕು. ಅದು ಕಾನೂನು. ಆದರೆ ಮೊರಾಲಿಟಿ ಅಂತಂದರೆ ಅದು ವಾಲಂಟರಿ. ನಿಮ್ಮ ಮನಸ್ಸಿಗೆ ಅನಿಸಿದಾಗ, ಸರಿ ಅಂತ ಅನಿಸಿದ್ದನ್ನು ನೀವು ಮಾಡ್ತೀರಿ, ಅದು ಮೊರಾಲಿಟಿ. ಎಥಿಕ್ಸ್ನಲ್ಲಿ ಇನ್ನೂ ಡೀಟೇಲ್ ಆಗಿ ನಾವು ನೋಡ್ತೇವೆ. ಮುಖ್ಯವಾದ ಡಿಫ್ರೆನ್ಸ್ಗಳು ಇನ್ನೂ ನೋಡೋದಾದರೆ, ಸೋರ್ಸ್ ನೋಡಿ. ಲಾಗೆ ಸೋರ್ಸ್ ಯಾವುದು? ಮೇಡ್ ಬೈ ದಿ ಸ್ಟೇಟ್ ಥ್ರೂ ಇಟ್ಸ್ ಲೆಜಿಸ್ಲೇಚರ್. ಕಾನೂನುಗಳನ್ನು ರೂಪಿಸುವವರು ನಾವು ಈಗಾಗಲೇ ಆರಿಸಿ ಕಳಿಸಿದಂತಹ ಜನಪ್ರತಿನಿಧಿಗಳು, ಲೆಜಿಸ್ಲೇಚರ್ ಸೆಕ್ಷನ್ನೇ ಇದೆ ಅದಕ್ಕೋಸ್ಕರ. ಮೊರಾಲಿಟಿ ಬರೋದು ಸೋರ್ಸ್ ಯಾವುದರಿಂದ? ಅದು
ಕಾನ್ಷಿಯನ್ಸ್, ಸೊಸೈಟಿ, ರಿಲಿಜನ್, ಟ್ರೆಡಿಷನ್, ವ್ಯಾಲ್ಯೂಸ್, ಇದರಿಂದ ಬರೋದು ಮೊರಾಲಿಟಿ. ಲಾ ನೇಚರ್ ಹೇಗಿರುತ್ತೆ ಅಂತಂದರೆ ಒಂದು ಕಡೆ ರಿಟರ್ನ್ ಬರ್ಕೊಂಡಿರುತ್ತೆ, ಕೋಡಿಫೈಡ್ ಇಂಟು ಅ ಡಾಕ್ಯುಮೆಂಟ್ ಆ್ಯಂಡ್ ಪಬ್ಲಿಕ್, ಎಲ್ರಿಗೂ ಅದು ಅಪ್ಲೈ ಆಗುತ್ತೆ. ಮೊರಾಲಿಟಿ ಅನ್ನೋದು ಅನ್ರಿಟನ್ ಆ್ಯಂಡ್ ಇಟ್ಸ್ ಪರ್ಸ್ನಲ್ ಆ್ಯಂಡ್ ಇಂಟರ್ನಲ್, ವೈಯಕ್ತಿಕವಾಗಿ ನಮಗೆ ಸಂಬಂಧಪಟ್ಟಿರೋದು ಅದು. ಲಾನ ಎನ್ಫೋರ್ಸ್ ಮಾಡಲಿಕ್ಕೆ ಕೋರ್ಟ್ಸು, ಪೊಲೀಸು, ಪೆನಾಲ್ಟಿಗಳೆಲ್ಲ ಇದೆ. ಮೊರಾಲಿಟಿ ಇಸ್ ಎನ್ಫೋರ್ಸ್ಡ್ ಬೈ ಸೆಲ್ಫ್ ರೆಸ್ಪೆಕ್ಟ್. ನಮ್ಮ ಬಗ್ಗೆ ನಮಗೆ ರೆಸ್ಪೆಕ್ಟ್, ಸ್ವಾಭಿಮಾನ ಅಥವಾ ಆತ್ಮಗೌರವ ಅಂತ ನಾವೇನು ಕರಿತೇವೆ. ಸೋಷಿಯಲ್ ಅಪ್ರೂವಲ್, ಅದು ಸಹ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಡಿಸಪ್ರೂವಲ್ ಆ್ಯಂಡ್ ಕಾನ್ಷಿಯನ್ಸ್. ಅಂದರೆ ನಾವು ಯಾಕೆ ಒಂದು ಕೆಲಸವನ್ನು ಮಾಡ್ತೇವೆ, ಕಾನೂನಿಲ್ಲ ಬಿಡಿ. ಕಾನೂನು ಅಂತ ಹೇಳಿದ್ರೆ ಈಗ ಎಲ್ಲ ಕಡೆ CCTV ಇದೆ. CCTV ಇದ್ದಾಗ ಯಾರಾದರೂ ಕಸ ಎಸೆದ್ರೆ ಅವರಿಗೆ ದಂಡ, ಅದು ಒಂದು ಕಾನೂನು. ಅದನ್ನು ನೋಡಲಿಕ್ಕೆ CCTV ಇಟ್ಕೊಂಡಿದ್ದಾರೆ, ಅದನ್ನು ಉಲ್ಲಂಘನೆ ಮಾಡಿದ್ರೆ ಬಂದು ನಿಮಗೆ ಪನಿಷ್ಮೆಂಟ್ ಅಥವಾ ಫೈನ್ ಹಾಕ್ತಾರೆ, ಅದು ಲಾ. CCTVನೂ ಇಲ್ಲ, ಯಾರು ನೋಡ್ತಾ ಇಲ್ಲ, ಆಗಲೂ ಸಹಿತ ನಾವು ಕಸವನ್ನು ಎಲ್ಲೆಲ್ಲೋ ಎಸೆಯೋದಿಲ್ಲ, ಕಸದ ಬುಟ್ಟಿಗೆ ಎಸಿತೇವೆ ಅಂತಂದರೆ ಅದು ನಮ್ಮ ಮೊರಾಲಿಟಿ. ಯಾಕೆ ನಾವು ಹಾಗೆ ಮಾಡ್ತೇವೆ? ಸೆಲ್ಫ್ ರೆಸ್ಪೆಕ್ಟ್, ನಮ್ಮ ಮೇಲೆ ನಮಗಿರುವಂಥ ಒಂದು ಪ್ರೀತಿ, ಗೌರವ. ಅದ್ರ ಜೊತೆ ನಮ್ಮ ಸುತ್ತಮುತ್ತಲಿನವರು, ಕಾನೂನೇ ಆಗಬೇಕು ಅಂತಿಲ್ಲ, ಸೊಸೈಟಿ ನಮ್ಮನ್ನು ಅಪ್ರೂವ್ ಮಾಡುತ್ತಾ ಅಥವಾ ಡಿಸಪ್ರೂವ್ ಮಾಡುತ್ತಾ ಅನ್ನೋದು ಮುಖ್ಯ ಆಗಿರುತ್ತೆ. ಮಾನವ ಸಂಘಜೀವಿ ಅಂತ ಕರಿತೇವೆ. ಮನುಷ್ಯ ಇತರರ ಜೊತೆಗೆ ತನ್ನನ್ನು ಗುರುತಿಸಿಕೊಳ್ಳುವಂಥ ಪ್ರಾಣಿ. ಬೇರೆ ಸೊಸೈಟಿ ಜೊತೆ ಇಲ್ಲದೆ ಇದ್ದರೆ ಮನುಷ್ಯ ಬಹಳ ದಿನ ಬದುಕಲಿಕ್ಕೆ ಆಗೋದಿಲ್ಲ. ಅಂದರೆ ಬದುಕ್ತಾನೆ ಇಲ್ಲ ಯಾರು ಅಂತ ಅಲ್ಲ, ಆದರೆ ಸಾಮಾನ್ಯವಾಗಿ ನಮ್ಮ ಸಹಜ ಗುಣ ಒಂದು ಗುಂಪಿನ ಜೊತೆ ನಮ್ಮನ್ನು ಗುರುತಿಸ್ಕೊಳ್ಳೋದು ಮತ್ತು ಅದ್ರ ಜೊತೆ ಬದುಕೋದು. ಅದು ಈಗೆಲ್ಲ ವರ್ಚುವಲ್ ಗ್ರೂಪ್ ಸಹ ಆಗಿರಬಹುದು. ಫಿಸಿಕಲ್ ಆಗಿ ಹತ್ರ ಇರ್ತಾರೆ ಅಂತಲ್ಲ, ವರ್ಚುವಲ್ ಆಗಿ ಸಹ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅಂತಹ ಗುಂಪುಗಳನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಲಾ ಅಲ್ಲಿ ಎನ್ಫೋರ್ಸ್ ಮಾಡೋರು ಕೋರ್ಟು, ಪೊಲೀಸು, ಪೆನಾಲ್ಟಿ. ಮೊರಾಲಿಟಿ, ಸೆಲ್ಫ್ ರೆಸ್ಪೆಕ್ಟು, ಸೋಷಿಯಲ್ ಅಪ್ರೂವಲ್, ಡಿಸಪ್ರೂವಲಿಂದ ಎನ್ಫೋರ್ಸ್ ಆಗುತ್ತೆ. ಕಾಂಪ್ಲೈನ್ಸ್ ನೋಡಿ, ಆವಾಗಲೇ ಹೇಳಿದಾಗೆ ಎಲ್ರಿಗೂ ಅಪ್ಲೈ ಆಗುತ್ತೆ, ಎಲ್ಲರೂ ಫಾಲೋ ಮಾಡಲೇಬೇಕು ಲಾ ಅನ್ನು. ಮೊರಾಲಿಟಿ ಅನ್ನೋದು ವಾಲಂಟರಿ ಮತ್ತು ಬೇಸ್ಡ್ ಆನ್ ಪರ್ಸ್ನಲ್ ಚಾಯ್ಸ್, ವೈಯಕ್ತಿಕ ಆಯ್ಕೆ, ಆದ್ಯತೆಗಳ ಮೇಲೆ ಮೊರಾಲಿಟಿ ಡಿಸೈಡ್ ಆಗುತ್ತೆ. ಲಾ ಅನ್ನು ಒಂದು ವೇಳೆ ವೈಲೇಟ್ ಮಾಡಿದರೆ ಲೀಗಲ್ ಪನಿಷ್ಮೆಂಟ್, ಫೈನು, ಇಂಪ್ರಿಸನ್ಮೆಂಟು, ಕಾನ್ಫಿಸ್ಕೇಷನ್ನು ಇದೆಲ್ಲ ಇರುತ್ತೆ. ಆದರೆ ಮೊರಾಲಿಟಿ ನಮಗೆ ನಮ್ಮದೇ ಆದ ಮೌಲ್ಯಗಳನ್ನು ಫಾಲೋ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ನಮಗೇನಾಗುತ್ತೆ ಆವಾಗ? ಗಿಲ್ಟ್ ಅಲ್ವಾ, ಅಪರಾಧಿ ಪ್ರಜ್ಞೆ, ರಿಗ್ರೆಟ್, ಲಾಸ್ ಆಫ್ ಸೆಲ್ಫ್ ರೆಸ್ಪೆಕ್ಟ್, ಸೊಸೈಟಿಯಿಂದ ಕ್ರಿಟಿಸಿಸಮ್, ಇದೆಲ್ಲ ಎದುರಿಸಬೇಕಾಗುತ್ತೆ. ಮತ್ತು ಲಾ ಸ್ಕೋಪ್ ಎಲ್ಲಿ ತನಕ ಅಂತಂದರೆ ಸ್ಪೆಸಿಫಿಕ್ ಆ್ಯಕ್ಷನ್ಸ್ ಡಿಫೈನ್ಡ್ ಬೈ ಲಾ. ಲಾ ಏನು ಹೇಳುತ್ತೆ ಅಲ್ಲಿಗೆ ಲಿಮಿಟ್ ಅದು. ಆದರೆ ಮೊರಾಲಿಟಿ ಅನ್ನೋದು ಕೇವಲ ಲಿಮಿಟ್ ಹಾಕ್ಕೊಳ್ಳೋದಿಲ್ಲ. ಮೊರಾಲಿಟಿ ಅನ್ನೋದು ಬ್ರಾಡರ್. ನಮ್ಮ ಥಾಟ್ಸ್, ಇಂಟೆನ್ಷನ್, ಆ್ಯಕ್ಷನ್ ಎಲ್ಲ ಸಹ ನಮ್ಮ ಮೊರಾಲಿಟಿ ಅಂಡರಲ್ಲಿ ಬರುತ್ತೆ. ಒಂದು ಕೆಲಸವನ್ನು ನಾವು ನೈತಿಕವಾಗಿ ಯಾಕೆ ಸರಿ ಅಂತ ಕರಿತೇವೆ ಅಂತಂದರೆ ನಮ್ಮ ಥಾಟ್ಸ್, ಇಂಟೆನ್ಷನ್, ಆ್ಯಕ್ಷನ್ ಎಲ್ಲ ಕನೆಕ್ಟ್ ಆಗಿರುತ್ತೆ ಆ ಕೆಲಸದ ಜೊತೆ. ಕೇವಲ ಯಾರೋ ಹೇಳ್ತಾರೆ ಅಂತ ನಾವು ಮಾಡ್ತಾ ಇರೋದಿಲ್ಲ. ಇಡೀ ನಮ್ಮ ಮೆದುಳು ಅಥವಾ ನಮ್ಮ ಪ್ರಜ್ಞೆ ಅದ್ರ ಜೊತೆ ಲಿಂಕ್ ಆಗಿರುತ್ತೆ. ಇನ್ನು ಲಾ ಚೇಂಜಸ್ ಥ್ರೂ ಫಾರ್ಮಲ್ ಲೀಗಲ್ ಪ್ರೊಸೆಸ್. ಒಂದು ಕಾನೂನಿದೆ, ಅದನ್ನು ಬದಲಾಯಿಸಬೇಕು ಅಂತಂದರೆ ಅಮೆಂಡ್ಮೆಂಟ್ ಮಾಡ್ತಾರೆ, ರಿಪೀಲ್ ಮಾಡಬಹುದು ಅಥವಾ ಹೊಸ ಲಾಗಳನ್ನೇ ತರಬಹುದು. ಆದರೆ ಮೊರಾಲಿಟಿ ಚೇಂಜ್ ಆಗೋದು ಹೇಗೆ ಅಂತಂದರೆ ವಿತ್ ಸೊಸೈಟಿ ಅಲ್ವಾ, ಚೇಂಜಸ್ ವಿತ್ ಎವಲ್ಯೂಷನ್ ಆಫ್ ಸೊಸೈಟಿ. ಒಂದು ಕಾಲದಲ್ಲಿ ಸತಿ ಪದ್ಧತಿ ಅನ್ನೋದು ಶ್ರೇಷ್ಠವಾದಂತಹ ಆಚರಣೆ ಅಂತ ಎಷ್ಟೋ ಜನ ಕರೀತಾ ಇದ್ರು. ಆದರೆ ಈಗ ಅದು ಅತ್ಯಂತ ಹೀನ ಆಚರಣೆ ಅಂತ ನಾವು ಹೇಳ್ತೇವೆ. ಯಾಕೆ ಹೇಳಿ? ಸಮಾಜದ ದೃಷ್ಟಿಕೋನ ಬದಲಾಗ್ತಾ ಇದೆ. ಸಮಾಜ ತನ್ನನ್ನು ಇನ್ನಷ್ಟು ವಿಕಸಿತಗೊಳಿಸ್ತಾ ಇದ್ದ ಹಾಗೆ, ಇವಾಲ್ವ್ ಆಗ್ತಾ ಇದ್ದ ಹಾಗೆ ಒಂದು ಮೊರಾಲಿಟಿಯ ಕಾನ್ಸೆಪ್ಟ್ ಸಹ ಬದಲಾಗ್ತಾ ಹೋಗುತ್ತೆ. ನಮ್ಮ ವ್ಯಾಲ್ಯೂಸ್, ಬಿಲೀಫ್ಸ್ ಬದಲಾಗುತ್ತೆ. ಇನ್ನು ಲಾ ನೋಡಿ, ಎಕ್ಸಾಂಪಲ್ ನೋಡಿ, ರಸ್ತೆಯಲ್ಲಿ ಸ್ಪೀಡ್ ಲಿಮಿಟ್ ಇರುತ್ತೆ, ಟ್ಯಾಕ್ಸೇಷನ್ನು, ಥೆಫ್ಟು, ಮರ್ಡರು, ಕಾಂಟ್ರಾಕ್ಟ್ ಎನ್ಫೋರ್ಸ್ಮೆಂಟು, ಇದೆಲ್ಲ ಬರೋದು ಲಾ ಆರ್ಡರಲ್ಲಿ, ಅದರ ಅಡಿಯಲ್ಲಿ. ಮೊರಾಲಿಟಿ ಅಂತಂದ್ರೆ ಏನು? ನಮ್ಮ ಆನೆಸ್ಟಿ, ಕೈಂಡ್ನೆಸ್, ಹೆಲ್ಪಿಂಗ್ ಅದರ್ಸ್, ರೆಸ್ಪೆಕ್ಟಿಂಗ್ ಎಲ್ಡರ್ಸ್, ಕೀಪಿಂಗ್ ಪ್ರಾಮಿಸಸ್, ಇದೆಲ್ಲ ಬರೋದು ಮೊರಾಲಿಟಿ, ಅದರ ಅಡಿಯಲ್ಲಿ. ಈಗ ಎರಡಕ್ಕೂ ಏನು ರಿಲೇಷನ್ಶಿಪ್ ನೋಡಿ. ಲಾ ಆ್ಯಂಡ್ ಮೊರಾಲಿಟಿ ಆರ್ ಡಿಫರೆಂಟ್ ಬಟ್ ರಿಲೇಟೆಡ್. ಲಾನ ಸ್ಟೇಟ್ ಹೆಚ್ಚಾಗಿ ಎನ್ಫೋರ್ಸ್ ಮಾಡುತ್ತೆ ಅಲ್ವಾ. ಮೊರಾಲಿಟಿ ನಮ್ಮದು ಇಂಟರ್ನಲ್ಲು. ಲಾ ಅನ್ನೋದು ಎಕ್ಸ್ಟರ್ನಲ್ಲು, ಮೊರಾಲಿಟಿ ಅನ್ನೋದು ಇಂಟರ್ನಲ್ಲು. ಆದರೆ ಎರಡೂ ವಿಷಯಗಳ ಗುರಿ ಒಂದೇ. ಏನು ಹೇಳಿ? ಕಾಮನ್ ಗೋಲ್ ಏನು? ವೆಲ್ಫೇರ್ ಆಫ್ ಇಂಡಿವಿಜುವಲ್ಸ್ ಆ್ಯಂಡ್ ಸೊಸೈಟಿ. ನಾವು
ನಮ್ಮ ಜೀವನದ ಜೊತೆ ಸಮಾಜವನ್ನು ಸಹ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಬೇಕು. ನಮ್ಮ ಹಾಗೂ ಸಮಾಜದ ವೆಲ್ಫೇರ್, ಅದು ಎರಡು ಕಾನ್ಸೆಪ್ಟಿನ ಮುಖ್ಯವಾದ ಗುರಿ. ಲಾ ಮೂಲಕ ನಾವು ಸಾಧಿಸ್ಲಿಕ್ಕೆ ಹೊರಟಿರೋದು ಅದೇ, ಮೊರಾಲಿಟಿ ಮೂಲಕ ಸಾಧಿಸ್ಲಿಕ್ಕೆ ಹೊರಟಿರೋದು ಅದೇ. ಯಾವುದು? ವೆಲ್ಫೇರ್ ಆಫ್ ಇಂಡಿವಿಜುವಲ್ಸ್ ಅಂಡ್ ಸೊಸೈಟಿ. ಮುಖ್ಯವಾಗಿ ಲಾನ ಕ್ರಿಯೇಟ್ ಮಾಡಬೇಕಾದ್ರೆ ಮೊರಾಲಿಟಿ ಯಾವ ಥರ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಲಾಸ್ ಆರ್ ಇನ್ಫ್ಲುಯೆನ್ಸ್ಡ್ ಬೈ ಮಾರಲ್ ವ್ಯಾಲ್ಯೂಸ್ ಆಫ್ ಸೊಸೈಟಿ. ನಮ್ಮ ಸಮಾಜದಲ್ಲಿರೋ ಮುಖ್ಯವಾದ ಮೌಲ್ಯಗಳನ್ನು ಇಟ್ಟುಕೊಂಡೇ ಕಾನೂನುಗಳನ್ನು ನಾವು ರೂಪಿಸ್ತೇವೆ. ಕದಿಬಾರ್ದು, ಸುಳ್ಳು ಹೇಳಬಾರ್ದು ಅಥವಾ ಈ ಥರ ನಮ್ಮ ಹಲವಾರು ಮೌಲ್ಯಗಳಿರುತ್ತೆ. ಯಾವ್ಯಾವ ಮೌಲ್ಯಗಳು ದೊಡ್ಡ ಮಟ್ಟದಲ್ಲಿ ಎಲ್ರಿಗೂ ಅಪ್ಲೈ ಆಗುತ್ತೋ ಅದನ್ನು ಕಾನೂನುಗಳಾಗಿ ನಾವು ನೋಡ್ತಾ ಇದ್ದೇವೆ. ಕಾನೂನಿನಲ್ಲಿ ತುಂಬ ಬೇರೆ ಬೇರೆ ಅಂಶಗಳು ಇರಬಹುದು. ಗುಡ್ ಲಾಸ್ ರಿಫ್ಲೆಕ್ಟ್ ಹೈಯರ್ ಮೊರಾಲಿಟಿ. ಒಳ್ಳೆ ಕಾನೂನುಗಳಿದೆ ಅಂತಂದರೆ ಆ ಸಮಾಜದ ಮೌಲ್ಯಗಳು ಸಹ ಚೆನ್ನಾಗಿದೆ ಅಂತ ಹೇಳಬಹುದು. ಪ್ರೊವೈಡೆಡ್ ಲಾಗಳನ್ನು ಎನ್ಫೋರ್ಸ್ ಮಾಡುವಂಥ ಅಥಾರಿಟಿ ಸಹ ಚೆನ್ನಾಗಿರಬೇಕು. ಮೊರಾಲಿಟಿ ಫಿಲ್ಸ್ ದಿ ಗ್ಯಾಪ್ಸ್ ವ್ಯಾರ್ ಲಾ ಕೆನಾಟ್ ರೀಚ್. ನೋಡಿ, ಮೊರಾಲಿಟಿ ಯಾಕೆ ಬೇಕು ಅಂತಂದರೆ ಬರೀ ಕಾನೂನುಗಳನ್ನು ಪಾಲನೆ ಮಾಡಿದರೆ ಸಾಕಲ್ವಾ ಅಂತ ಕೆಲವರು ಕೇಳಬಹುದು. ಕಾನೂನುಗಳಿದ್ದರೆ ಸಾಕಾಗೋದಿಲ್ಲ. ಈಗ ಸುಳ್ಳು ಹೇಳೋದು ಅಥವಾ ಬೇರೆಯವರಿಗೆ ಮೋಸ ಮಾಡೋದು, ಕಳ್ಳತನ ಮಾಡೋದು, ಈ ಥರ ಕೆಲವೊಂದು ವಿಷಯಗಳನ್ನು ನಾವು ಅಬ್ಸರ್ವ್ ಮಾಡಿ ಕಂಡು ಹಿಡಿಬಹುದು. ಈ ಮುಂದಿರೋ ವ್ಯಕ್ತಿ ನಿಜ ಹೇಳ್ತಾ ಇದ್ದಾನ, ಸುಳ್ಳು ಹೇಳ್ತಾ ಇದ್ದಾನ? ಸುಳ್ಳು ಹೇಳಿದಾನೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗಲ್ಲ ಎಷ್ಟೋ ಸಾರಿ. ಆಗ ನಿಜವಾಗ್ಲೂ ನಮ್ಮ ಮುಂದೆ ಇರೋದು ಅಥವಾ ನಮಗೆ ಬೇಕಾಗಿರೋ ಕಾನ್ಸೆಪ್ಟ್ ಯಾವುದು? ಮೊರಾಲಿಟಿ. ನಮ್ಮ ನೈತಿಕ ಆದರ್ಶಗಳು, ನೈತಿಕತೆ ಯಾವ ಲೆವೆಲಲ್ಲಿದೆ ಅಲ್ವಾ? ಬೇರೆಯವರಿಗೆ ತಪ್ಪು ಅನಿಸಿರೋದು ನಿಮಗೆ ಸರಿ ಅನಿಸಿರಬಹುದು. ಸಮಾಜ ಎಲ್ಲ ವಿಷಯಗಳನ್ನು ಒಂದೇ ಸಾರಿ ಒಂದೇ ರೀತಿ ಒಪ್ಕೊಳ್ಳೋದಿಲ್ಲ. ಆದರೆ ಅಲ್ಲಿ ಕೆಲವೊಂದು ಮಾರಲ್ ವ್ಯಾಲ್ಯೂಸ್ಗಳು ಎಲ್ಲರನ್ನ ಒಗ್ಗೂಡಿಸೋ ಥರ ಮಾಡುತ್ತೆ. ಇನ್ನು ಲಾ ಮೊರಾಲಿಟಿ ನೋಡೋಣ. ನೀವು ಟ್ಯಾಕ್ಸ್ ಪೇ ಮಾಡ್ತೀರಾ, ಅದೇನು? ಲಾ. ಹೆಲ್ಮೆಟ್ ಹಾಕೊಂಡು ಹೋಗೋದು ಲೀಗಲ್ ರಿಕ್ವೈರ್ಮೆಂಟ್, ಅದು ಲಾ. ನಾಟ್ ಡ್ರೈವಿಂಗ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಅಲ್ವಾ? ಮತ್ತು ಫಾಲೋವಿಂಗ್ ಟ್ರಾಫಿಕ್ ಸಿಗ್ನಲ್, ರಿಜಿಸ್ಟರಿಂಗ್ ಅ ಕಂಪನಿ, ಇದೆಲ್ಲ ಏನು? ಲಾ. ಇದನ್ನು ಮಾಡದೇ ಇದ್ದರೆ, ಈಗ ಕಾನೂನೇ ಇಲ್ಲ ಅಂತಂದರೆ ಇದನ್ನು ಮಾಡೋರು ಬಹಳ ಕಡಿಮೆ ಅಲ್ವಾ? ಯಾವುದೋ ಒಂದು ಕಾನೂನು ಇದೆ ಅಂತ ಇದನ್ನು ಮಾಡ್ತಾ ಇರ್ತಾರೆ. ಹೌದು, ಇದನ್ನು ಸಹ ಅಂತಃಪ್ರಜ್ಞೆಯಿಂದ ಮಾಡೋರು ಇರ್ತಾರೆ. ಸಾಮಾನ್ಯವಾಗಿ ಈ ಹೆಲ್ಮೆಟ್ ಹಾಕ್ಕೊಂಡು ಮತ್ತು ಡ್ರೈವಿಂಗ್ ಮಾಡೋದು ಅಥವಾ ಟ್ರಾಫಿಕ್ ಸಿಗ್ನಲ್ ಫಾಲೋ ಮಾಡೋದು, ಇದಕ್ಕೆಲ್ಲ ಕಾನೂನು ಇದೆ, ಹಾಗಾಗಿ ಅದನ್ನು ಫಾಲೋ ಮಾಡ್ತಾರೆ. ಇನ್ನು ಕೆಲವೊಂದು ಲಾನೂ ಆಗಿರುತ್ತೆ, ನಮ್ಮ ಮೊರಾಲಿಟಿನೂ ಆಗಿರುತ್ತೆ. ಯಾವುದು? ನಾಟ್ ಸ್ಟೀಲಿಂಗ್, ಕಳ್ತನ ಮಾಡಬಾರ್ದು ಅಂತ ನಮ್ಮ ಮನೇಲೂ ಹೇಳ್ಕೊಟ್ಟಿರ್ತಾರೆ. ಕಳ್ತನ ಮಾಡಬಾರ್ದು ಅಂತ ಕಾನೂನು ಹೇಳಿರುತ್ತೆ. ಸತ್ಯ ಹೇಳಬೇಕು ಅಲ್ವಾ? ಈಗ ಕೋರ್ಟಲ್ಲಿ ಒಬ್ಬ ವ್ಯಕ್ತಿ ಅಪರಾಧಿ ಮತ್ತು ಬೇರೆ ಬೇರೆ ಸಂಭಾಷಣೆ ನಡೀತಾ ಇರುತ್ತಲ್ವಾ, ಅಲ್ಲಿ ಸತ್ಯವನ್ನೇ ಹೇಳಬೇಕು ಅಂತ ಹೇಳ್ತಾರೆ. ಕಾನೂನು ಹೇಳುತ್ತೆ, ಹಾಗೆ ನಮ್ಮ ಮನೆಯಲ್ಲೂ ಹೇಳ್ಕೊಡ್ತಾರೆ. ನಾಟ್ ಚೀಟಿಂಗ್ ಇನ್ ಎಕ್ಸಾಮಿನೇಷನ್, ಚೀಟ್ ಮಾಡಬಾರ್ದು. ಮರ್ಡರ್ ಇಸ್ ರಾಂಗ್, ಆನರಿಂಗ್ ಅ ಕಾಂಟ್ರ್ಯಾಕ್ಟ್, ಇದೆಲ್ಲ ಕಾನೂನು ಮತ್ತು ಮೊರಾಲಿಟಿ ಎರಡೂ ನಮಗೆ ಹೇಳ್ತಾ ಇದೆ. ಕೆಲವೊಂದು ವಿಷಯಗಳು ಮೊರಾಲಿಟಿ ಮಾತ್ರ ಆಗಿರುತ್ತೆ ಅಲ್ವಾ? ಯಾರೋ ಒಬ್ಬ ವ್ಯಕ್ತಿ ದಾರಿಯಲ್ಲಿ ಸಿಕ್ಕಿರ್ತಾನೆ, ಅವನಿಗೆ ಹೆಲ್ಪ್ ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳ್ಕೊಟ್ಟಿರೋದ್ರಿಂದ ನಮಗೆ ಬರುತ್ತೆ ಆ ಒಂದು ಬುದ್ಧಿ. ಕಾನೂನು ಎಲ್ಲಿ ಹೇಳಿಲ್ಲ, ಯಾವ ಕಾನೂನಲ್ಲೂ ನೀವು ದಾರಿಯಲ್ಲಿ ಸಿಕ್ಕಿರೋ ವ್ಯಕ್ತಿಗೆ ಹೆಲ್ಪ್ ಮಾಡಲೇಬೇಕು, ಇಲ್ಲದಿದ್ದರೆ ಪನಿಷ್ಮೆಂಟು ಅಂತ ಕಾನೂನು ಹೇಳಿಲ್ಲ. ಅದು ನಮ್ಮಲ್ಲಿರುವಂಥ ಮೊರಾಲಿಟಿ. ಇನ್ನು ಪೇರೆಂಟ್ಸಿಗೆ ರೆಸ್ಪೆಕ್ಟ್ ಕೊಡೋದು, ಯಾವುದೋ ಒಂದು ಚಾರಿಟಿ ಅದಕ್ಕೆ ಡೊನೇಷನ್ ಕೊಡೋದು, ಬೀಯಿಂಗ್ ಪಂಕ್ಚುವಲ್, ಸಮಯ ಪಾಲನೆ ಇರಬಹುದು. ನಮಗೆ ತುಂಬ ಜನ ಬೇರೆ ಬೇರೆ ಸಮಸ್ಯೆಗಳನ್ನು ತಂದಿರಬಹುದು, ಅವರನ್ನು ಕ್ಷಮಿಸುವಂಥ ಗುಣ, ಇದೆಲ್ಲ ಮೊರಾಲಿಟಿ. ಕಾನೂನು ಎಲ್ಲೂ ಇದನ್ನು ಪ್ರಸ್ತಾಪ ಮಾಡೋದಿಲ್ಲ. ಇದೆಲ್ಲ ಬರೋದು ನಮ್ಮ ಇಂಟರ್ನಲ್ ವ್ಯಾಲ್ಯೂಸ್ಗಳಿಂದ, ಫ್ಯಾಮಿಲಿಯಿಂದ, ಶಿಕ್ಷಣದಿಂದ, ಸಮಾಜದಿಂದ. ನಾಟ್ ಎವ್ರಿಥಿಂಗ್ ಮಾರಲ್ ಇಸ್ ಲೀಗಲ್, ಇದು ಗೊತ್ತಿರಲಿ. ನೀವು ಅಂದ್ಕೊಂಡಿರೋ ಪ್ರತಿಯೊಂದು ಮಾರಲ್ ವ್ಯಾಲ್ಯೂಸ್ ಲೀಗಲ್ ಆಗಿರಬೇಕು ಅಂತ ಇಲ್ಲ. ಈಗಲೇ ಹೇಳಿದ್ವಲ್ವಾ, ರೆಸ್ಪೆಕ್ಟಿಂಗ್ ಪೇರೆಂಟ್ಸ್, ಇದು ಮಾರಲ್ ವ್ಯಾಲ್ಯೂ ಅಲ್ವಾ? ನೈತಿಕ ಮೌಲ್ಯ ಇದು. ಹಾಗಂತ ಇದು ಲೀಗಲ್ ಅಲ್ಲ. ನೀವು ತಂದೆ ತಾಯಿಗೆ ಗೌರವ ಕೊಡಲಿಲ್ಲ ಅಂತಂದರೆ ಅವ್ರನ್ನ ಬೈತೀರಿ ಅಂದ ತಕ್ಷಣ ಯಾರೋ ಬಂದು ಅರೆಸ್ಟ್ ಮಾಡೋದಿಲ್ಲ. ಅಂದರೆ ಅದನ್ನು ಅವರಿಗೆ ಅಬ್ಯೂಸ್ ಮಾಡೋದು ಬೇರೆ, ಡೊಮೆಸ್ಟಿಕ್ ವೈಲೆನ್ಸ್ ಅದೆಲ್ಲ ಬೇರೆ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಗೌರವ ಕೊಡೋದು ನಿಮ್ಗೆ ಗೊತ್ತಾಗಿರಬಹುದು ಅಲ್ವಾ? ನಮ್ಮ ಸುತ್ತಮುತ್ತಲಿನವರಿಗೆ ಗೌರವದಿಂದ ಪ್ರೀತಿಪೂರ್ವಕವಾಗಿ ಮಾತಾಡೋದು, ಇದನ್ನು ಮಾಡಿಲ್ಲ ಅಂತ ಯಾರೋ ಬಂದು ನಮ್ಮ ಮೇಲೆ ಶಿಕ್ಷೆ ಅಥವಾ ಅರೆಸ್ಟ್ ಮಾಡೋದಿಲ್ಲ. ಆ್ಯಂಡ್ ನಾಟ್ ಎವ್ರಿಥಿಂಗ್ ಲೀಗಲ್ ಇಸ್ ಮಾರಲ್ ಅಲ್ವಾ? ಟ್ರಾಫಿಕ್ ಸಿಗ್ನಲ್ ಫಾಲೋ ಮಾಡೋದು ಅದು ಲೀಗಲ್, ಹೌದು. ಆದರೆ ಎಲ್ರಿಗೂ ಅದು ಮಾರಲ್ ಅಂತ ಅನಿಸಿರ್ಬೇಕು ಅಂತಿಲ್ಲ. ಆದರೆ ಎರಡೂ ಬೇಕು ಸೊಸೈಟಿಗೆ, ಲೀಗಾಲಿಟಿನೂ ಬೇಕು, ಮೊರಾಲಿಟಿನೂ ಬೇಕು.
ಅದು ಬಹಳ ಇಂಪಾರ್ಟೆಂಟ್. ಸೊ ವೈ ಬೋತ್ ಆರ್ ಇಂಪಾರ್ಟೆಂಟ್? ಯಾಕೆ ಇಂಪಾರ್ಟೆಂಟ್ ಹೇಳಿ? ಲಾದಿಂದ ಆರ್ಡರ್, ಸಾಮಾಜಿಕ ವ್ಯವಸ್ಥೆ ಚೆನ್ನಾಗಿ ನಡೆಯುತ್ತೆ, ಜಸ್ಟಿಸ್, ರೈಟ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಮೊರಾಲಿಟಿಯಿಂದ ನಮ್ಮ ಕ್ಯಾರೆಕ್ಟರ್, ಟ್ರಸ್ಟ್, ಕಂಪ್ಯಾಷನ್ ಇಂತಹ ಮೌಲ್ಯಗಳು ಹೆಚ್ಚು ಚೆನ್ನಾಗಿ ರೂಪುಗೊಳ್ಳುತ್ತೆ. ಲಾ ವಿತೌಟ್ ಮೊರಾಲಿಟಿ ಕ್ಯಾನ್ ಬಿ ಹಾರ್ಶ್ ಆರ್ ಅನ್ಜಸ್ಟ್. ಲಾ ಇದೆ, ಆದರೆ ಲಾಯಲ್ಲಿ ಆ ಲಾಗನ್ನು ನೀವೊಂದು ರೂಪಿಸಬೇಕಾದ್ರೆ ಅದರಲ್ಲಿ ಮೊರಾಲಿಟಿ ಅಂಶಗಳನ್ನು ನೆಗ್ಲೆಕ್ಟ್ ಮಾಡಿಬಿಟ್ರೆ ಆ ಲಾ ಏನಾಗ್ಬಿಡುತ್ತೆ? ಹಾರ್ಶ್ ಆಗಿರುತ್ತೆ, ಅನ್ಜಸ್ಟ್ ಆಗಿರುತ್ತೆ. ಅದೇ ಮೊರಾಲಿಟಿ ಇದೆ, ಆದರೆ ಯಾವುದು ಕಾನೂನುಗಳೇ ಇಲ್ಲ ಅಂತಂದರೆ ಅದು ಚೆನ್ನಾಗಿ ಎನ್ಫೋರ್ಸ್ ಆಗದೇ ಇರಬಹುದು. ಮೊರಾಲಿಟಿ ವಿತೌಟ್ ಲಾ ಮೇ ಬಿ ವೀಕ್ ಟು ಎನ್ಫೋರ್ಸ್. ಚೆನ್ನಾಗಿ ಎನ್ಫೋರ್ಸ್ ಮಾಡಲಿಕ್ಕಾಗಲ್ಲ, ಎಲ್ಲ ಕಡೆ ಅದನ್ನು ನೀನು ಮಾಡಲೇಬೇಕು ಅಂತ ಹೇಳಲಿಕ್ಕಾಗಲ್ಲ ಲಾ ಇಲ್ಲ ಅಂತಂದರೆ. ಸೊ ಹೆಲ್ದಿ ಸೊಸೈಟಿ ನೀಡ್ಸ್ ಬೋತ್ ಗುಡ್ ಲಾಸ್ ಆ್ಯಂಡ್ ಗುಡ್ ಮಾರಲ್ಸ್. ಹೆಲ್ದಿ ಸೊಸೈಟಿಗೆ ಎರಡೂ ಬೇಕು. ಹಾಗಾಗಿ ನಮಗೂ ಸಹ ಇದು ಬಹಳ ಇಂಪಾರ್ಟೆಂಟು, ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಲಿಕ್ಕೆ. ಮತ್ತು ಯಾರು ನಮ್ಮನ್ನು ನೋಡದೇ ಇದ್ದಾಗಲೂ ಸಹ ಸರಿಯಾದ ಒಳ್ಳೆಯ ಆಯ್ಕೆಯನ್ನು ನಾವು ಮಾಡಲಿಕ್ಕೆ ಲಾ ಬೇಕು, ಮೊರಾಲಿಟಿನೂ ಬೇಕು. ಡೆಮೋಕ್ರಸಿ, ಸೋಷಿಯಲ್ ಹಾರ್ಮನಿ ಸಹ ಇದರಿಂದ ಬಲಗೊಳ್ತಾ ಹೋಗುತ್ತೆ. ಮತ್ತು ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ನ್ಯಾಯಯುತವಾದಂತಹ, ಸಮಾನವಾದ ಮತ್ತು ಉನ್ನತಿಯ ಕಡೆ ಹೋಗ್ತಾ ಇರುವಂತಹ ಒಂದು ಪ್ರಗತಿ ಪಥದಲ್ಲಿ ಸಾಗ್ತಾ ಇರುವಂತಹ ದೇಶವನ್ನು ನಾವು ಇದರಿಂದ ಕಟ್ಟಬಹುದು ಅಲ್ವಾ? ಫೈನಲ್ ಆಗಿ ಲಾ ಇಸ್ ವಾಟ್ ವಿ ಮಸ್ಟ್ ಫಾಲೋ. ಲಾ ಅನ್ನೋದು ನಾವು ಫಾಲೋ ಮಾಡಬೇಕಾಗಿರೋದು, ಮೊರಾಲಿಟಿ ವಾಟ್ ವಿ ಶುಡ್ ಫಾಲೋ. ಗೊತ್ತಾಗ್ತಾ ಇದೆಯಾ? ಲಾ ಕಂಟ್ರೋಲ್ಸ್ ಕಂಡಕ್ಟ್, ಮೊರಾಲಿಟಿ ಶೇಪ್ಸ್ ಕ್ಯಾರೆಕ್ಟರ್. ಬೋತ್ ಟುಗೆದರ್ ಲೀಡ್ ಟು ಜಸ್ಟ್, ಪೀಸ್ಫುಲ್ ಆ್ಯಂಡ್ ಹ್ಯೂಮನ್ ಸೊಸೈಟಿ. ಎರಡೂ ಬೇಕು. ಒಳ್ಳೆಯ ಸಮಾಜ ರೆಡಿ ಆಗಬೇಕು ಅಂತಂದರೆ ಲಾನೂ ಬೇಕು, ಮೊರಾಲಿಟಿನೂ ಬೇಕು. ಎರಡರ ನಡುವಿನ ಡಿಫ್ರೆನ್ಸ್ ಗೊತ್ತಾಗಿದೆ ಅಂದ್ಕೊಳ್ತೇನೆ. ಇನ್ನೊಂದು ಸಾರಿ ಓದಿ ಈ ಒಂದು PDF ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಲಿಂಕು, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಇದರ ಮೇಲೆ ಟೆಸ್ಟ್ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಎಥಿಕ್ಸ್ನಲ್ಲಿ ನಾವು ಇನ್ನೊಂದು ಸಾರಿ ನೋಡ್ತೇವೆ ಇದನ್ನು. ಥ್ಯಾಂಕ್ ಯು ಸೋ ಮಚ್.